ಹೆಲೋ ಎವ್ರಿವನ್, ವೆಲ್ಕಮ್ ಟು ಯಾನಿ ಕಿಚನ್. ಯುಗಾದಿಗೆ ಎಲ್ಲ ರಜೆ ಇತ್ತು. ಸೊ ಅತ್ತೆ ಮನೆಗೆಲ್ಲ ಹೋಗಿ ಅಲ್ಲಿಂದ ನಾವು ಮಂಗಳೂರಿಗೆ ಪುನಃ ಬರುವಾಗ ಮನೆಯಲ್ಲಿ ಏನೂ ಮಾಡಿರಲಿಲ್ಲ. ಸೊ ಬಂದು ಅನ್ನಕ್ಕೆಲ್ಲ ರೆಡಿ ಆಗಬೇಕು, ಪದಾರ್ಥ ಆಗಬೇಕು. ಅದಕ್ಕೆ ಇಮಿಡಿಯೇಟಾಗಿ ಒಂದು ಎಗ್ ಗಸಿ ಮಾಡುವ ಅಂತ ತಿಳ್ಕೊಂಡೆ. ಹಾಗೂ ಅದಕ್ಕೆ ಸ್ವಲ್ಪ ಅನ್ನ ಎಲ್ಲ ರೆಡಿ ಮಾಡ್ತಾಯಿದ್ದೇನೆ. ಅದು ಕುದಿ ಬಂದರೆ ಸ್ಟೀಮಲ್ಲಿ ಇಡ್ಬೋದು ಮತ್ತೆ, ಅದಕ್ಕೋಸ್ಕರ. ದಿನನಿತ್ಯ ಆಫೀಸಿಂದ ಬಂದು ಒಂದು ಅಡುಗೆ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗೋಗ್ಬಿಡ್ತದೆ ಆಫ್ಟರ್ ಮ್ಯಾರೇಜ್. ಒಂದು ಕುಕ್ಕರಲ್ಲಿ ಒಂದು 5 ಮೊಟ್ಟೆ ತಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಒಂದು ವಿಸಿಲ್ ಸಾಕು. ಮತ್ತು ವಿಸಿಲ್ ತಣ್ಣಗೆ ಆಗೋ ತನಕ ಅದನ್ನು ಅಲ್ಲೇ ಬಿಡಬೇಕು. ಜಾಸ್ತಿ ನಾವು ಒಂದು ಪಾತ್ರೆಯಲ್ಲಿ ಕುದಿಲಿಕ್ಕೆ ಇಟ್ಟರೆ ತುಂಬ ಹೊತ್ತು ಟೈಮ್ ತಗೊಳ್ತದೆ ಆ್ಯಂಡ್ ಗ್ಯಾಸ್ ಕೂಡ ನಮಗೆ ವೇಸ್ಟ್. ಅದಕ್ಕಿಂತ ಒಂದು ವಿಸಿಲ್ ಉಪ್ಪು ಹಾಕಿ ಸ್ವಲ್ಪ ಇಟ್ಟು ಬಿಟ್ಟರೆ ಒಂದೇ ವಿಸಿಲ್ ಸಾಕು, ಅಲ್ಲಿಗೆ ತನ್ನಷ್ಟಕ್ಕೆ ಬೇಯ್ತಾ ಇರ್ತದೆ. ಅನ್ನ ಕುದೀತು, ಇನ್ನು ಅದನ್ನು ಸ್ಟೀಮ್ ಆಗಲಿಕ್ಕೆ ಇಡುವ. ಒಂದು 1 ಅವರ್ ಬಿಟ್ಟು, ಅದು ಬಾಯ್ಲ್ಡ್ ರೈಸ್ ಆಗಿರೋದ್ರಿಂದಾಗಿ 1 ಅವರ್ ಬಿಟ್ಟು ನಾವು ಅದನ್ನು ತೆಗೆದ್ರೆ ಅನ್ನ ರೆಡಿ ಆಗ್ತದೆ. ಸೊ ಅದರದ್ದೇನು ದೊಡ್ಡ ಕೆಲಸ ಇಲ್ಲ. ಎಗ್ ಪದಾರ್ಥಕ್ಕೆ ಒಂದು ಸ್ವಲ್ಪ ಸಾರು ಅಂತಲ್ಲ, ಒಂದು ಸುಕ್ಕ ಟೈಪ್ ಮಾಡ್ತಾರೆ. ಸುಕ್ಕ ಅಲ್ಲ, ಸ್ವಲ್ಪ ಗಸಿ ಗಸಿ ಇದ್ದಾಗೆ. ಯಾಕಂದರೆ ನಾನು ಮಾರ್ನಿಂಗ್ ಟಿಫಿನಿಗೆ ಮತ್ತು ಸ್ವಲ್ಪ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನೀರು ದೋಸೆ ಮಾಡಿದರೆ ಅದಕ್ಕೂ ಕೂಡ ಒಳ್ಳೆಯ ಒಂದು ಸೈಡ್ ಡಿಶ್ ಆಗ್ತದಲ್ಲ. ಸೊ ಅದಕ್ಕಾಗಿ ನಾನು ಸ್ವಲ್ಪ ಗಸಿ ಟೈಪ್ ಮಾಡ್ತಾಯಿದ್ದೇನೆ. ಅದಕ್ಕೆ ನಾನು ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಕೊತ್ತಂಬರಿ ಒಂದು ಸ್ಪೂನ್ನಷ್ಟು, ಉಳಿದೆಲ್ಲ ಅರ್ಧ ಸ್ಪೂನ್ನಷ್ಟು ಸಾಸಿವೆ, ಜೀರಿಗೆ ಎಲ್ಲ ತಗೊಂಡು ಫ್ರೈ ಮಾಡ್ತಾಯಿದ್ದೇನೆ. ನಾವು ಕೊಕೊನೆಟ್ ಹಾಕದೇ ಕೂಡ ಜಸ್ಟ್ ಈಗ ಎಲ್ಲ ಮಸಾಲವನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಕೊಕೊನೆಟ್ ಮಿಲ್ಕ್ ಕೂಡ ಹಾಕಿ ಮಾಡ್ಬೋದು. ಬಟ್ ನಮಗೆ ತುಂಬ ನಾಳೆ ಬೆಳಗ್ಗೆಗೂ ಕೂಡ ಅದು ಬೇಕು ಅಂತ ಹೇಳಿದಾಗ ಸ್ವಲ್ಪ ಕೊಕೊನೆಟ್ ಹಾಕಿದರೆ ಒಳ್ಳೆಯದಾಗ್ತದೆ. ಆ್ಯಂಡ್ ಮಧ್ಯಾಹ್ನ ತನಕಕ್ಕೆ ನಾವು ಯೂಸ್ ಮಾಡ್ಕೊಳ್ಬೋದಲ್ಲ. ಬ್ರೇಕ್ಫಾಸ್ಟಿಗೂ ಆಗ್ತದೆ, ಮಧ್ಯಾಹ್ನ ಟಿಫಿನಿಗೂ ಆಗ್ತದೆ, ಸಂಜೆ ಈಗ ಊಟಕ್ಕೂ ಆಗ್ತದೆ. ಸಂಜೆ ಮಾತ್ರ ಅಂತ ಹೇಳಿದರೆ ಸ್ವಲ್ಪ ನಾವು ಮಸಾಲ ಹುಡಿ ಎಲ್ಲ ಹಾಕಿ ಜಸ್ಟ್ ಎಗ್ ಮಸಾಲ ಟೈಪ್ ಮಾಡ್ಕೊಳ್ಬೋದು. ಎಗ್ಗಲ್ಲಿ ಯಾವ ಐಟಮ್ ಮಾಡಿದ್ರೂ ಕೂಡ ಒಳ್ಳೆಯದೇ ಆಗ್ತದೆ. ಸೊ ಸ್ವಲ್ಪ ಕರಿಬೇವು ಎಲ್ಲ ಹಾಕಿ ನಾನು ಫ್ರೈ ಮಾಡಿದೆ. ಒಂದು 4-5 ಮೆಣಸು, ಖಾರ ಕಮ್ಮಿ ಬೇಕು ಅಂತ ಹೇಳಿದ್ರೆ 4 ಹಾಕಿದರೂ ಸಾಕು. ಉದ್ದ ಮೆಣಸು ಅಷ್ಟು ಖಾರ ಇರೋದಿಲ್ಲ. ಆ್ಯಂಡ್ ಅದಕ್ಕೆ ಸ್ವಲ್ಪ ನೀರುಳ್ಳಿ, ಶುಂಠಿ, ಮೆಣಸು, ಕಾಯಿ ಮೆಣಸು ಎಲ್ಲ ಫ್ರೈ ಮಾಡ್ಕೊಳ್ಳುವ, ಒಟ್ಟಿಗೆ ಗ್ರೈಂಡ್ ಮಾಡಿದರೆ ಆಯಿತು. ಫ್ರೈ ಆಗಿದೆ ಅಂತ ಕಾಣಿಸ್ತದೆ. ಮತ್ತು ಇದನ್ನೆಲ್ಲವನ್ನು ಮಿಕ್ಸಿ ಜಾರಲ್ಲಿ ಒಂದು ಗ್ರೈಂಡ್ ಮಾಡಿಕೊಂಡು, ಮತ್ತು ಕೊಕೊನೆಟ್ ಕೂಡ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾವು. ಕೊಕೊನೆಟ್ಗೆ ಸ್ವಲ್ಪ ಗರಂ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡುವ. ಸ್ವಲ್ಪವೇ ತಗೊಂಡಿದ್ದೇನೆ ನಾನು. ನಿಮಗೆ ಅದೇ ನಾನು ಹೇಳಿದಾಗ ಎಗ್ ಮಸಾಲ ಸಾಕು ಅಂತ ಹೇಳಿದರೆ ಎಗ್ ಮಸಾಲ ಟೈಪಲ್ಲಿ ಕೊಕೊನೆಟ್ ಮಿಲ್ಕ್ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಕೊಕೊನೆಟ್ ಜಾಸ್ತಿ ಹಾಕಿ ಮಿಲ್ಕ್, ಅದರಿಂದ ತೆಂಗಿನಕಾಯಿ ಹಾಲನ್ನು ತೆಗೆದು ಅದಕ್ಕೆ ಹಾಕ್ಕೊಳ್ಬೋದು. ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೆ, ಒಂದು ಅರ್ಧ ಸ್ಪೂನ್ನಷ್ಟು ಅರಶಿನ ಹಾಕಿದ್ದೇನೆ. ಅದಕ್ಕೆ ಕರಿಬೇವು ಕೂಡ ಹಾಕ್ಕೊಳ್ಬೋದು. ಎಲ್ಲವನ್ನು ಒಟ್ಟಿಗೆ ಫ್ರೈ ಮಾಡಿ ಮತ್ತು ಮಸಾಲದೊಟ್ಟಿಗೆ ಗ್ರೈಂಡ್ ಮಾಡಿ, ಎಗ್ಗೇಗೂ ಬೆಂದಿರ್ತದೆ. ಸ್ವಲ್ಪ ಒಗ್ಗರಣೆ ಎಲ್ಲ ಹಾಕಿ ನಾವು ಒಂದು ಸಿಂಪಲಾಗಿ, ಏನು ಸೈಡ್ ಡಿಶ್ ಏನು ಎಕ್ಸ್ಟ್ರಾ ಬೇಕಾಗಿಲ್ಲ, ಇದೇ ಸಾಕಾಗ್ತದೆ.
ಆಗಿದೆ. ಎಲ್ಲ ಸ್ವಲ್ಪ ಹುಳಿ ಹಾಕ್ಕೊಂಡು, ಸ್ವಲ್ಪ ಹುಳಿ ಹಾಕುವ, ಎಲ್ಲ ಗ್ರೈಂಡ್ ಮಾಡಿಕೊಂಡು ನೋಡಿ ಅಷ್ಟು ಪುಡಿ ಮಾಡಿದ್ದೇನೆ ನಾನು. ಅನಂತರ ಕೊಕೊನೆಟ್ ಹಾಕಿ ನೀರು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡುವ. ಕೊಕೊನೆಟ್ ಜಾಸ್ತಿ ಬೇಡ ಅಂತ ಹೇಳಿದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೋದು. ಈಗ ಗ್ರೈಂಡ್ ಎಲ್ಲ ಆಗಿದೆ. ಸ್ವಲ್ಪ ಒಂದು ಬಾಣಲೆಯಲ್ಲಿ ಈರುಳ್ಳಿ, ಟೊಮ್ಯಾಟೊ, ಬೇಕಿದ್ದರೆ ಹಸಿಮೆಣಸು, ಬೇಡ ನಾವು ಅದಕ್ಕೆ ಗ್ರೈಂಡ್ ಮಾಡುವಾಗ ಹಾಕಿದ್ದೇವೆ ಆಲ್ರೆಡಿ. ಎಲ್ಲವನ್ನು ಫ್ರೈ ಮಾಡಿಕೊಳ್ಳುವ. ಎಗ್ ಸಾರು ಮಾಡಬೇಕಾದ್ರೆ ನಮಗೆ ಅಂದರೆ ನಾನು ಇಲ್ಲಿ ಅಷ್ಟು ಜಾಸ್ತಿ ಗ್ರೈಂಡ್ ಮಾಡಿಲ್ಲ. ಸ್ವಲ್ಪ ಜಾಸ್ತಿ ಗ್ರೈಂಡ್ ಮಾಡಿ ಒಂದು ಪೊಟ್ಯಾಟೊವನ್ನು ಹಾಕಿದರೂ ಕೂಡ ಎಗ್ ಸಾರು ಒಳ್ಳೆಯದಾಗ್ತದೆ. ಸ್ವಲ್ಪ ನೀರಾಗಿರಬೇಕದು. ಇದು ಸ್ವಲ್ಪ ನಾನು ದಪ್ಪ ಇಡ್ತಾ ಇದ್ದೇನೆ. ಈರುಳ್ಳಿ ಟೊಮ್ಯಾಟೊ ಎಲ್ಲ ಕಾದಿದೆ, ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಿದ್ದೇನೆ. ಸ್ವಲ್ಪ ಗರಂ ಮಸಾಲೆ ಎಲ್ಲ ಹಾಕಿದ್ರಿಂದಾಗಿ ಸ್ವಲ್ಪ ಚಿಕನ್ ಥರ ಕೂಡ ಸ್ಮೆಲ್ ಬರ್ತದೆ, ಒಳ್ಳೆ ಟೇಸ್ಟ್ ಆಗಿರ್ತದೆ. ಸ್ವಲ್ಪ ನೀರು ಹಾಕ್ಕೊಳ್ಳುವ, ಯಾಕಂದರೆ ನಮಗೆ 3 ಹೊತ್ತಿಗೆ ಬೇಕಲ್ಲ. ಸೊ ಸ್ವಲ್ಪ ಅಂದರೆ ನಾನು ಇಬ್ಬರಿಗೆ ಆಗುವಷ್ಟು ಮಾಡ್ತಾಯಿದ್ದೇನೆ. ಪೊಟ್ಯಾಟೊ ಹಾಕಿ ಕೂಡ ಮಾಡ್ಬೋದು, ಬಟ್ ಒಂದು ಪೊಟ್ಯಾಟೊದ್ದು ಲಕ್ಷಣ ಏನಂತ ಹೇಳಿದ್ರೆ ಅದು ಏನೇ ಪದಾರ್ಥಕ್ಕೆ ಹಾಕಿ ಒಳ್ಳೆಯದಾಗ್ತದೆ, ಬಟ್ ಅದಕ್ಕೆ ಅದರದ್ದೇ ರುಚಿಯನ್ನು ಕೊಡ್ತದೆ. ಅದು ಎಗ್ಗಿದ್ದು ಸ್ಮೆಲ್ ಹೋಗಿ ಖಾಲಿ ಪೊಟ್ಯಾಟೊದು ಸ್ಮೆಲ್ ಜಾಸ್ತಿ ಬರುತ್ತೆ. ಆ ರೀತಿ ಅದು ಯಾವತ್ತೂ ಇನ್ನೊಂದರದ್ದು ಇನ್ನೊಂದು ಇನ್ಫ್ಲುಯೆನ್ಸ್ ಆಗೋದಿಲ್ಲ. ಸೊ ತನ್ನದೇ ಒಂದು ಪರಿಮಳವನ್ನು ಒಂದು ಪದಾರ್ಥದಲ್ಲಿ ಕೊಡ್ತದೆ. ಸೊ ಅದಕ್ಕೋಸ್ಕರ ನಾನು ಹಾಕಲಿಲ್ಲ. ಸಾರಿಗೆಲ್ಲ ಹಾಕಿದರೆ ಒಳ್ಳೆಯದಾಗ್ತದೆ. ಇದು ಮೊಟ್ಟೆ ಬೆಂದಿದೆ, ಒಂದೇ ವಿಸಿಲ್ ಇಟ್ಟದ್ದು ನಾನು. ವಿಸಿಲ್ ಅದರಲ್ಲೇ ತಣ್ಣಗಾದ ನಂತರ ತೆಗೆದು ಕಟ್ ಮಾಡಿದ್ದೇನೆ ಎಗ್ಗನ್ನು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಇದ್ದರೆ ಹಾಕಿಬಿಡಿ. ನನ್ನ ಹತ್ರ ಇವತ್ತು ಇರಲಿಲ್ಲ, ಸೊ ಹಾಕಲಿಲ್ಲ ನಾನು. ಕೊತ್ತಂಬರಿ ಸೊಪ್ಪು ಒಳ್ಳೆ ಟೇಸ್ಟ್ ಕೊಡ್ತದೆ, ಅದು ಫ್ಲೇವರ್ ಬರ್ತದೆ, ಒಳ್ಳೆ ಫ್ಲೇವರ್. ನೋಡಿ, ಸಿಂಪಲಾದಂಥ ಒಂದು ಎಗ್ ಕರಿ ರೆಡಿಯಾಗಿದೆ. ಕೊಕೊನೆಟ್ ಬೇಡ ಅಂತ ಹೇಳಿದರೆ ಖಾಲಿ ಫ್ರೈಯಲ್ಲಿ ಮಸಾಲೆ ಎಲ್ಲ ಮಾಡಿಕೊಂಡು ಕೊಕೊನೆಟ್ ಮಿಲ್ಕ್ ಹಾಕ್ಕೊಳ್ಬೋದು. ಜಾಸ್ತಿ ಅದನ್ನು ಮಿಕ್ಸ್ ಮಾಡೋದು ಬೇಡ. ಅದರಲ್ಲೇ ಸ್ವಲ್ಪ ಕುದಿಲಿಕ್ಕೆ ಬಿಟ್ಟು ಮತ್ತು ಬಾಯಿ ಇಟ್ಟು ಬಿಟ್ಟರೆ, ಮುಚ್ಚಳ ಇಟ್ಟು ಬಿಟ್ಟರೆ ಅದರಲ್ಲೇ ಅದು ಬಿಸಿ ಇರ್ತದಲ್ಲ, ಅಲ್ಲೇ ಅದು ಕುದೀತದೆ. ಮತ್ತು ನೋಡಿ, ಬಾಯ್ಲ್ಡ್ ರೈಸ್ ಜೊತೆ ಎಗ್ ಕರಿ ರೆಡಿಯಾಗಿದೆ. ಬೆಳಗ್ಗೆ ಅಂತ ಎಬ್ಬಿಸಲಿಕ್ಕೆ ಬೆಕ್ಕುಗಳು ಬಂದಾವೆ. ನೀರು ದೋಸೆ ಜೊತೆ ಆ ಎಗ್ ಕರಿ ಮಾಡಿ ತಿಂಡಿ ತಿಂದು ಆಫೀಸಿಗೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟ್ರೈ ಮಾಡಿ.